ಹಾಯ್ ಎಲ್ಲ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಇಂಥ ಘಟನೆಯನ್ನು ಕೇಳಿದ್ರೆ ಎಲ್ಲರೂ ಕೂಡ ಶಾಕ್ ಆಗ್ತೀರಾ. ಸೊ ಇದು ಬೇರೆ ಎಲ್ಲಿ ನಡೆದಂತಹ ಘಟನೆ ಅಲ್ಲ, ಇದು ನಮ್ಮ ರಾಜ್ಯದ ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು ಘಟನೆ ಸ್ನೇಹಿತರೆ. ಸೊ ಈ ಒಂದು ಘಟನೆ ಏನ್ ತಿಳಿಸ್ತದೆ ಅಂತಂದ್ರೆ, ನಾವೇ ತಿಳ್ಕೊಳ್ಳುವಂತಹ ಅವಶ್ಯಕತೆ ಇಂತಹ ಘಟನೆ ಅಲ್ಲ, ಆದ್ರೆ ಇಂತಹ ಘಟನೆಗಳ ನಡೀತಿರೋದ್ರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದರ ಬಗ್ಗೆ ಅದರ ಒಂದು ಸಲುವಾಗಿ ನಾನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಮುಂದೆ ತರಲು ಇಷ್ಟಪಡ್ತೀನಿ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ಹುಡುಗಿ ಪ್ರೀತಿಸ್ತಾ ಇದ್ದಿರ್ತಾರೆ. ಸೊ ಹುಡುಗ ಮೂಲತಃ ಚಿಕ್ಕನಾಯಕನಹಳ್ಳಿದವನು. ಸೊ ತಂದೆ ತಾಯಿಗೆ ಒಬ್ಬನೇ ಮಗ. ಸೊ ಈತ ಬೆಂಗಳೂರಿನಲ್ಲಿ ಮೊಬೈಲ್ ಸ್ಟೋರ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಪ್ರೀತಿಸಿದ ಹುಡುಗಿ ಕೂಡ ಅದೇ ಮೊಬೈಲ್ ಸ್ಟೋರ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರು ಪರಸ್ಪರ 2 ವರ್ಷದಿಂದ ಪ್ರೀತಿಯ ಸಂಬಂಧವನ್ನು ಕೂಡ ಹೆಚ್ಚಾಗಿರುತ್ತದೆ. ಸೊ ಹುಡುಗಿ ಮಾಗಡಿ ರೋಡಿನ ಅಂಜನಾದ್ರಿಯಲ್ಲಿ ಮನೆಯನ್ನು ಕೂಡ ಮಾಡಿರ್ತಾಳೆ. ಸೊ ಒಂದಿನ ಏನಾಗುತ್ತಂತಂದ್ರೆ, ಹುಡುಗಿಯ ಮನೆಯಲ್ಲಿ ಹುಡುಗಿಯ ತಾಯಿ ಮತ್ತು ಅಣ್ಣನ ಜೊತೆ ಇರ್ತಾಳೆ. ಸೊ ಅವ್ರು ಯಾರು ಇದ್ದಿರಲ್ಲ. ಅವಾಗ ಅವಳ ಪ್ರಿಯತಮಗೆ ಕರೆ ಮಾಡಿ, ಸೊ ನಮ್ಮ ಮನೆಯಲ್ಲಿ ಅಮ್ಮ ಅಣ್ಣ ಯಾರು ಇಲ್ಲ, ನೀ ನಮ್ಮ ಮನೆಗೆ ಬಾ, ನಾನು ನಿಮ್ಗೆ ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕಂತೇಳಿ ಆ ಹುಡುಗನನ್ನ ಮನೆ ಕರೆಸ್ತಾಳೆ. ಸೊ ಆ ಒಂದು ಟೈಮಲ್ಲಿ ಹುಡುಗ ನೆಲಮಂಗಲ ಕಡೆ ಯಾವುದೋ ಒಂದು ಕೆಲ್ಸಕ್ಕೆ ಹೋಗಿರ್ತಾನೆ. ಸೊ ತನ್ನ ಪ್ರೀತಿಸಿದ ಹುಡುಗಿ ಕರೆದಳು ಅಂತ ಹೇಳಿ ಅವನು ಡೈರೆಕ್ಟ್ ಆಗಿ ಆ ಹುಡುಗಿಯ ಮನೆಗೆ ಬಂದಿರ್ತಾನೆ ಸ್ನೇಹಿತರೆ. ಸೊ ಅಲ್ಲಿ ಬಂದ್ಮೇಲೆ ಏನ್ ಘಟನೆ ಆಯ್ತು ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅವಳು ಪೊಲೀಸರ ಮುಂದೆ ಬಾಯಿ ಬಿಚ್ಚಿದಂತಹ ಮಾತುಗಳನ್ನು ನಾನು ಮುಂದೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಏನಪ್ಪಾ ಅಂತಂದ್ರೆ, ಆ ಹುಡುಗನಿಗೆ ಮನೆ ಕರೆಸ್ಬಿಟ್ಟು ಅವಳು ಏನ್ ಮಾಡ್ತಾಳೆ, ನಾನು ನಿಮ್ಗೆ ಫಾರಿನ್ ಸ್ಟೈಲ್ ಅಲ್ಲಿ ನಾನು ನಿಮ್ಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂತ ತಿಂತಿರ್ತಾಳೆ. ಸೊ ಅವಳ ಒಂದು ಗಿಫ್ಟ್ಗೆ ಅವನ ಮೊರೆ ಹೋಗಿ ಅವಳ ಮನೆಗೆ ಬಂದಿರ್ತಾನೆ. ಸೊ ಏನಪ್ಪಾ ಅಂತಂದ್ರೆ, ಒಂದು ಸ್ವಲ್ಪ ದಿವಸದ ಹಿಂದೆ ಅವರಿಬ್ರು ಒಂದು ಶೋರೂಮ್ಗೆ ಹೋಗ್ಬಿಟ್ಟು ಒಂದು ಬೈಕ್ ಅನ್ನು ನೋಡ್ಕೊಂಡ್ ಬಂದಿರ್ತಾರೆ, ಈ ಬೈಕ್ ತಗೊಳ್ಳೋಣ ಅಂತ ಹೇಳಿ. ಸೊ ಆ ಬೈಕ್ ನ ಮೌಲ್ಯ ಒಂದು 4-4.5 ಲಕ್ಷ ಆಗಿರ್ತದೆ, 4-4.5 ಲಕ್ಷ ಆಗಿರ್ಬೋದು. ಸೊ ಅಂತ ಬೈಕ್ ನೋಡ್ಕೊಂಡ್ ಬಂದೀವಿ, ಏನಾದ್ರೂ ಆ ಬೈಕಿನ ಗಿಫ್ಟ್ ಏನಾದ್ರು ಕೊಡ್ತಾಳ, ಸೊ ಅಥವಾ ಮತ್ತೆ ಬೇರೆ ಏನಾದ್ರೂ ಗಿಫ್ಟ್ ಕೊಡ್ತಾಳ, ಸರ್ಪ್ರೈಸ್ ಅಂದ್ರೆ ಏನಾದ್ರೂ ಬೇರೆ ಗಿಫ್ಟ್ ಇರ್ಬೋದು ಅಂತ ಹೇಳಿ ಅವನ ಒಂದು ನಂಬಿಕೆ ಇರ್ತದೆ. ಸೊ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ಅವಳು ಮನೆ ಕರೆಸ್ತಾಳೆ, ಅವಳು ಕೂಡ್ತಾಳೆ. ಸೊ ಕುಂತು ಆ ತನ್ನ ಹುಡುಗನ್ನು ಪ್ಯಾಂಟ್ ಶರ್ಟ್ ಎಲ್ಲ ಅರೆಬತ್ಲೆ ಮಾಡಿ ಕೂಡಿಸ್ತಾಳೆ. ಸೊ ಕೂಡಿದ ತಕ್ಷಣ ಅವಳು ಏನ್ ಮಾಡ್ತಾಳೆ, ಕೈಗಳನ್ನು ಕೂಡ ಕಟ್ತಾಳೆ, ಕಾಲ್ಗಳನ್ನು ಕೂಡ ಕಟ್ತಾಳೆ, ಹಾಗೆ ಕಣ್ಣಿಗೆ ಅರ್ಬಿಯನ್ನು ಕೂಡ ಕಟ್ತಾಳೆ. ಸೊ ಅಷ್ಟೊತ್ತಾದ್ರೂ ಆ ಹುಡುಗ ಸುಮ್ಮನೆ ಕುಂತಿರ್ತಾನೆ, ಅವ್ನು ಏನೋ ರಿಯಾಕ್ಟೇ ಮಾಡ್ತಾ ಇರಲ್ಲ. ಯಾಕೆ, ನನ್ನ ಹುಡುಗಿ ನನಗೆ ಏನಾದ್ರು ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಅಂದಿದ್ದಾಳೆ, ಸೊ ಏನಾದ್ರೂ ಕೊಡ್ಬೋದಾ, ಏನಾದ್ರೂ ದೊಡ್ಡ ಗಿಫ್ಟ್ ಕೊಡ್ಬೋದಾ ಅಂತ ಹೇಳಿ ಅವನ ಒಂದು ವಿಚಾರ ಇರುತ್ತದೆ. ಹಾಗಾಗಿ ಅವನ ಒಂದು ಕೈಕಾಲು ಕಟ್ಟುವರೆಗೂ ಅವನು ಹಾಗೆ ಸುಮ್ಮನೆ ಕುಂತಿರ್ತಾನೆ. ಮತ್ತೆ ಅವಳು ಕಣ್ಣಿಗೆ ಅರ್ಬಿಯನ್ನು ಕಟ್ಟದಾಗೂ ಕೂಡ ಅವನು ಸುಮ್ಮನೆ ಕುಂತಿರ್ತಾನೆ, ಏನು ರಿಯಾಕ್ಟ್ ಮಾಡಲ್ಲ. ಆದ್ರೆ ಅವಳು ಕಾಲಿಗೆ ಮತ್ತು ಕೈಗೆ ಸ್ವಲ್ಪ ಜೋರಾಗಿ ಕಟ್ತಾ ಇದ್ದಾಗ ಆ ಹುಡುಗನಿಗೆ ಸ್ವಲ್ಪ ಅನುಮಾನ ಬಂದಿರುತ್ತೆ. ಯಾಕೆ ಜೋರಾಗಿ ಕಟ್ತಾ ಇದೆ ಅಂತ ಏನಾದ್ರೂ ಒಂದು ರಿಯಾಕ್ಟ್ ಮಾಡ್ತಾ ಇಷ್ಟೊತ್ತಿಗೆ ಸೊ ಅವಳು ಏನ್ ಮಾಡ್ತಾಳ ಅಂತಂದ್ರೆ, ಅವಳು ಪೆಟ್ರೋಲ್ ಇರ್ತದೆ, ಪೆಟ್ರೋಲ್ ಜೊತೆ ಮತ್ತೆ ಸೀಮೆ ಎಣ್ಣೆ ಇರ್ತದೆ. ಸೊ ಅದ್ರ ಜೊತೆಗೆ ಅವನ ತಲೆ ಮೇಲೆ ಹಾಕಿ, ಸೊ ಅವನು ಏನಾದ್ರೂ ಚೀರ್ಬೇಕು, ಅವನು ಏನಾದ್ರೂ ಹೇಳ್ಬೇಕು ಅನ್ನೋಷ್ಟು ಸಮಯ ಕೂಡ ಅವನಿಗೆ ಸಿಗ್ಲಿಲ್ಲ. ಸೊ ಅಷ್ಟು ಸಮಯ ಕೂಡ ಅವನಿಗೆ ಕೊಡದೆ ಅವನು ಏನಾದ್ರೂ ಕೇಳೋಷ್ಟರಲ್ಲೇ ಸೀಮೆ ಎಣ್ಣೆ ಮತ್ತು ಪೆಟ್ರೋಲ್ ಹಾಕಿ ಬೆಂಕಿ ಕರೆದು ಬೆಂಕಿಯನ್ನು ಹಚ್ಚಿಬಿಡ್ತಾಳೆ ಸ್ನೇಹಿತರೆ. ಸೊ ಆವಾಗ ಮನೆ ತುಂಬಾ ಹೋಗಿ ಪೂರ್ತಿ ಬೆಂಕಿ ಜ್ವಾಲ. ನೋಡಿ, ನಾವು ಯಾರಾದ್ರೂ ಸತ್ತಾಗ ಬೆಂಕಿ ಇಡೋದನ್ನ ನೋಡಿದೀವಿ, ಆದ್ರೆ ಜೀವಂತ ಇರುವಾಗ್ಲೇನೆ ಪೆಟ್ರೋಲ್ ಹಾಕಿ ಸುಡ್ಬೇಕಂದ್ರೆ ಇದು ಎಂತ ದುರಂತ, ಎಂತ ಘಟನೆ ಸ್ನೇಹಿತರೆ, ನೀವೇ ನೋಡಿ. ಸೊ ಇಂಥ ಒಂದು ಘಟನೆಗಳು ನಡೀಬಾರ್ದು. ಸೊ ಈ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸೊ ಈ ಒಂದು ಘಟನೆ ಬಗ್ಗೆ ಅವಳು ಪೊಲೀಸರ ಮುಂದೆ ಕರೆಕ್ಟ್ ಆಗಿ ಬಾಯಿ ಬಿಚ್ಚಿದ್ ಏನಂತಂದ್ರೆ, ನಮ್ಮ ಇಬ್ಬರ ನಡುವೆ ಪ್ರೀತಿ ಏನಿತ್ತು, 2 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ವಿ, ಮದುವೆಯನ್ನು ಕೂಡ ಆಗ್ಬೇಕಂತೇಳಿ ಅವ್ರ ಪ್ಲಾನ್ ಇತ್ತು. ಸೊ ಆದ್ರೆ ಆ ಹುಡುಗ ಮೊದಲೇ ಇನ್ನೊಂದು ಹುಡುಗಿಯನ್ನು ಕೂಡ ಪ್ರೀತಿ ಮಾಡ್ತಿತ್ತಂತೆ. ಸೊ ಆ ಹುಡುಗಿಯ ಒಂದು ಬ್ರೇಕಪ್ ಆಗಿ ಏನೋ ಆಗಿ, ಸೊ ಮತ್ತೆ ಈ ಹುಡುಗಿ ಪ್ರೇಮ ಅನ್ನೋ ಹುಡುಗಿಯ ಜೊತೆ ಈ ಕಿರಣ್ ನ ಒಂದು ಸಂಬಂಧ ಹೆಚ್ಚಾಗಿತ್ತು. ಹುಡುಗ ಮತ್ತೆ ಮೊದಲು ಪ್ರೀತಿ ಮಾಡಿಸಿದಂತ ಒಂದು ಹುಡುಗಿಯ ಜೊತೆ ಕನೆಕ್ಟ್ ಆಗ್ತಾ ಇದ್ದಾನೆ ಅಂತ ಹೇಳಿ ಈ ಹುಡುಗಿಗೆ ಗೊತ್ತಾಗಿ, ಹುಡುಗ ಏನ್ ಮಾಡ್ತಾ ಇದ್ದಾನೆ, ಇವ್ರ ಜೊತೆಗೆ ಸ್ವಲ್ಪ ಸಂಬಂಧವನ್ನು ಕಡಿಮೆ ಮಾಡ್ತಾ ಬಂದಿದ್ದಾನೆ ಅಂತ ಹೇಳಿ ವಿವರಣೆ ಸ್ನೇಹಿತರೆ ಪೊಲೀಸರು. ಸೊ ಆದ್ರೂ ಕೂಡ ಅವನಿಗೆ ಬೆಂಕಿ ಹಚ್ಚಿ ಸುಡುವಂತಹ ದುರಂತ ಈ ಒಂದು ಘಟನೆ ನಡೆಯುತ್ತಲ್ಲ. ಸೊ ಈ ಘಟನೆ ಏನ್ ತಿಳಿಸುತ್ತಂದ್ರೆ, ಬಹಳ ಎಚ್ಚರಿಕೆಯಿಂದ ಇದೆ. ಆ ಒಂದು ಘಟನೆ ನಡೆದ ತಕ್ಷಣ ಮೈನೇ ತುಂಬಾ ಫುಲ್ ಬೆಂಕಿ ಹೊಗೆ ಆಗಿ ಅಕ್ಕಪಕ್ಕದವರು ಕೂಡ ಗಾಬರಿ ಆಗಿರ್ತಾರೆ. ಸೊ ಏನ್ ಇಷ್ಟೊಂದು ಮನೆ ಬೆಂಕಿ ಆಗಿದೆ ಅಂತ ಹೇಳಿ ಅವಳು ಆವಾಗ
ಹೊರಗಡೆ ಓಡ್ ಬರ್ತಾಳೆ. ಸೊ ಅವಳು ಕೂಡ ಅರೆ ಬರೆ ಬಟ್ಟೆ ಮೇಲೆ ಹೊರಗಡೆ ಓಡ್ ಬಂದ ತಕ್ಷಣ ಸಾರ್ವಜನಿಕರು ಸೊ ಮನೆಯಲ್ಲಿ ಏನಾದ್ರು ದುರಂತ ನಡೆದಿದೇನೋ ಏನೋ ಆಗಿದೆಯೋ ಅಂತ ಹೇಳಿ ಸೊ ಅವಳು ಬಂದ ತಕ್ಷಣ ಅವಳಿಗೆ ಬಟ್ಟೆ ಕೊಟ್ಟು ಕಾಪಾಡ್ತಾರೆ. ಅಂದ್ರೆ ಬಟ್ಟೆ ಕೊಟ್ಟು ಅವಳನ್ನು ಸುರಕ್ಷಿತವಾಗಿ ನೋಡ್ಕೊಳ್ತಾರೆ. ಸೊ ಅಲ್ಲಿ ನಡೆದಿದೆ ಬೇರೆ ಘಟನೆ. ನಂತರ ಪೊಲೀಸರು ಬಂದು ಭೇಟಿ ಕೊಟ್ಟ ಮೇಲೆ ಆ ಯುವತಿಯನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿಬಿಟ್ಟು ಕೇಳಿದಾಗ ಇಷ್ಟೊಂದೆಲ್ಲ ವಿವರಣೆಯಾಗಿ ಹೊರಗಡೆ ಬರ್ತಾ ಸ್ನೇಹಿತರೆ. ಸೊ ಆದ್ರೆ ನೋಡಿ, ಈ ಒಂದು ಪ್ರೀತಿ ನಂಬಿಕೆ ಸೊ ಎಂತ ಒಂದು ಘಟನೆಯಾಗಿ ದುರಂತವಾಗಿರುತ್ತದೆ. ಸೊ ನೋಡ್ರಿ, ಆ ತಂದೆ ತಾಯಿಗೆ ಅವನು ಒಬ್ಬನೇ ಮಗ. ಪಾಪ ತಂದೆ ತಾಯಿ ಕೂಡ ವ್ಯವಸಾಯ ಮಾಡ್ತಾ ಇದ್ದಾರೆ ಮನೆಯಲ್ಲಿ, ಅವ್ರ ಊರಲ್ಲಿ. ಸೊ ಇಂಥ ಒಂದು ಘಟನೆ ನಮ್ಮ ಬೆಂಗಳೂರಿನಲ್ಲಿ ನಡೆದಿದೆ ಸ್ನೇಹಿತರೆ. ಈ ಒಂದು ಘಟನೆಯಿಂದ ನಡೀತಿರುವಂತಹ ಇಂತಹ ಘಟನೆಗಳು ನಮ್ಗೆ ಬಹಳ ಎಚ್ಚರಿಕೆ, ಬಹಳ ಮುನ್ನೆಚ್ಚರಿಕೆಯನ್ನು ಕೊಡ್ತದೆ. ಸೊ ಎಂತೆಂತ ಘಟನೆಗಳು ನಾವು ನೋಡ್ತಾ ಇದ್ದೀವಿ, ಎಂತೆಂತ ಘಟನೆಗಳು ನಾವು ಆಗಲೇ ನೀವೆಲ್ಲ ನೋಡಿದಿರಿ. ಸೊ ಆದ್ರೆ ಇದು ಒಂದು ಡಿಫ್ರೆಂಟ್ ಘಟನೆ, ಇನ್ಸಿಡೆಂಟ್. ನೋಡ್ರಿ, ಜೀವಂತ ಇರುವಾಗಲೇ ನೀನು ಒಂದು ಹುಡುಗಗ ಮನೆ ಕರ್ಸ್ಬಿಟ್ಟು ಕೈಕಾಲ್ ಕಟ್ಟಿ ಬೆಂಕಿ ಹಚ್ಚಿರೋ ಮಟ್ಟಿಗೆ ಈ ಒಂದು ಘಟನೆ ನಡೆದಿದೆ ಅಂದ್ರೆ ಸೊ ಇದ್ರ ಹಿಂದೆ ಏನೇನ್ ಆಗಿರ್ಬೋದು. ಸೊ ಅವರಿಬ್ಬರ ನಡುವೆ ಏನೇನ್ ಆಗಿದೆ ಅಂತ ಹೇಳಿ ನಮಗಂತ ಗೊತ್ತಿಲ್ಲ. ಸೊ ನೋಡಿ, ಇಂಥ ಒಂದು ಘಟನೆಗಳಿಗೆ ನಾವು ಸ್ವಲ್ಪ ಎಚ್ಚರದಿಂದ ಇರಬೇಕು ಸ್ನೇಹಿತರೆ. ಇಂಥ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸೊ ನಿಮ್ಮ ಕಮಿಟಿ ಇರಬಹುದು, ಕಮಿಟಿ ಮೂಲಕ ತಿಳಿಸಿ. ಧನ್ಯವಾದಗಳು.